ಅಯ್ಯೋ ನಮ್ಮಮ್ಮ ಬೈಸ್ಕೊಂಡ್ಬಿಟ್ರು. ನಾ ಇವತ್ತು ಲೇಟಾಗಿ ಎದ್ಬಿಟ್ಟೆ. ನವರಾತ್ರಿ 1ನೇ ದಿನ ಅಂತ ಆದ್ರೂ ಎದ್ದು ರಾಮನ್ ಮಾತಾಡ್ಸಿ ಆಮೇಲೆ ಹೋಗಿ ಹೂ ಹರಾಕಂತ ಹೋದೆ. ಅಷ್ಟೊತ್ತಿಗೆ ನಮ್ಮಮ್ಮ ಮಂಗಳಾರತಿ ಮಾಡ್ಕೊಂಡು ಬಂದ್ರ. ಆಮೇಲೆ ನೋಡ್ತೇನೆ ನನ್ನ ಮಗ ಎದ್ದೇಳಾತಿದ್ದ. ಅವಂಗ್ ರಂಸಿ ಆಮೇಲೆ ನಾ ಜಳಕ ಮಾಡಿ ತಯಾರಾಗಿ ಬಂದು ಕಡುಬು ಮಾಡಾತ್ತೆ. ಕಡುಬು ಒಂದೊಂದೇ ಮಾಡ್ತಾನ ತಡ ಆಕಿದ್ ಬಾ ಅಂತ ಹೇಳಿ ಎಲ್ಲ ಕಡುಬು ಹೊಂದಿಸ್ಕೊಂಡು ಪಟ ಪಟ ಕಡುಬು ಮಾಡಿ ಕರೆದು ದೇವ್ರಿಗೆ ನೈವೇದ್ಯ ಎಲ್ಲ ಸೆಟ್ ಮಾಡಿದೆ. ನಾವು ಕಿಲ್ಲಾ ದುರ್ಗಾದೇವಿಗೂ ಒಂದು ನೈವೇದ್ಯ ಕೊಡ್ತೇವಿ. ಎಲ್ಲ ಮಾಡೋತನ ತಡ ಆತ. ಆಮೇಲೆ ಆರತಿ ಹಚ್ಚಿ ದೇವಿಗೆ ಮಂಗಳಾರತಿ ಮಾಡಾಕತ್ತಿದ್ದೆ. ಅಷ್ಟೊತ್ತಿಗೆ ನನ್ನ ಮಗ ಓಡ್ ಬಂದ್ ಅಮ್ಮ ಅಮ್ಮ ಅಂತೇಳಿ ಟುನು ಟುನು ಓಡ್ಕೊತ ಬಂದ. ಓಡ್ಕೊತ ಬಂದ ಕೂಡಲೇ ಅವನ ಜೊತೆಗೆ ಮಂಗಳಾರತಿ ಮಾಡಿದೆ. ಆಮೇಲೆ ನಮ್ಮ ಮಮ್ಮಿ ಹೂ ಕಟ್ಟಿ ಕೊಟ್ರು ನನಗ. ನಾವು ಹೂ ಹಾಕೊಂಡು ದುರ್ಗಾದೇವಿ ಗುಡಿಗೆ ಹೋದೆ. ನೋಡ್ರಿ ನಮ್ಮ ತಾಯಿ ಎಷ್ಟು ಚಂದ ಕಾಣತಾಳ ಇವತ್ತ ಅಂತ ಹೇಳಿ. ಆಮೇಲೆ ನಾವು ನೈವೇದ್ಯ ಕೊಟ್ಟಿದ್ ನೈವೇದ್ಯ ಎಲ್ಲ ತಗೊಂಡು ಆಮೇಲೆ ನಾನು ಹೋಗಿದ್ದು ಲಕ್ಷ್ಮೀನಾರಾಯಣ ಗುಡಿಗೆ. ಲಕ್ಷ್ಮೀನಾರಾಯಣ ಗುಡಿ ಒಳಗ 9 ದಿನ 9 ಅವತಾರ ಮಾಡ್ತಾರ. ಇವತ್ತು 1ನೇ ದಿನ ಆಗಿದ್ರಿಂದ ಇವತ್ತಿನ 1ನೇ ಅವತಾರ ಏನಂದ್ರ ಭದ್ರಿ ನಾರಾಯಣ ಅಂತ ಹೇಳಿ. ಸೊ ಇದಾಗಿತ್ತು ನಂದು ಫಸ್ಟ್ ಮಿನಿ ವ್ಲಾಗ್. ನೆಕ್ಸ್ಟ್ ಮತ್ತೆ ನಾಳೆ ಸಿಗುವ ನವರಾತ್ರಿ ಡೇ 2 ಜೊತೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಧನ್ಯವಾದಗಳು.